ಮಹಾಭಾರತದಂತೆಯೇ 18 ಅಧ್ಯಾಯ, ಅಂದ್ರೆ 18 ಪರ್ವ 18 ಅಧ್ಯಾಯ. 18 ಅನ್ನೋದೇ ಜಯದ ಸಂಕೇತ. ಅಂದ್ರೆ ಜೀವನದಲ್ಲಿ ಜಯವನ್ನ ಸಂಪಾದನೆ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ಭಗವದ್ಗೀತೆ. ಆ ಕಾರಣದಿಂದಲೇ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಕೊಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಶಾಂತಿ ಪರ್ವದಲ್ಲಿ ಮುಂದೆ ಮಹಾಭಾರತದಲ್ಲಿ ನೋಡು, ನಿನಗೆ ಸದ್ಗತಿಯಾಗಬೇಕಾ, ಸತ್ತ ಮೇಲೆ ಭಯ ಇಲ್ಲದೆ ನೀನು ಸದ್ಗತಿಯನ್ನು ಪಡಿಬೇಕಾ, ಮುಂದಿನ ಜೀವನ ನೀನು ಚೆನ್ನಾಗಿರ್ಬೇಕಾ, 4 ಗಕಾರಗಳು ನಿನ್ನೊಟ್ಟಿಗೆ ಇರಬೇಕು ನೋಡು ಅಂತ ಹೇಳ್ತಾರೆ. ಕಡೆ ಕಾಲದಲ್ಲಿ 4 ಗಕಾರಗಳು ಬೇಕು ಅಂತ. ಯಾವುದು ಅಂತ ಹೇಳಿದ್ರೆ, ಒಂದು ಗೋವಿಂದನ ನಾಮಸ್ಮರಣೆ. ಕಡೆ ಕಾಲದಲ್ಲಿ ಗೋವಿಂದನ ನಾರಾಯಣನ ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾಣವನ್ನು ಯಾರು ಬಿಡ್ತಾನೆ ಅವನು ಸದ್ಗತಿಯನ್ನು ಹೊಂದುತ್ತಾನೆ ಅಂತ. ಅದಕ್ಕೆ ಹೇಳುವಂಥದ್ದು, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ